ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಭಾರತ ರತ್ನ ಬಂದಿತ್ತ ಏನೂ ಇಲ್ಲ. ಯುದ್ಧದಲ್ಲಿ ಪಾಕಿಸ್ತಾನ ಜೊತೆ ಹೋರಾಟ ಮಾಡಿ ಏನೇನ ತೀರ್ಕೊಂಡಿದ್ರ? ಏನೂ ಇಲ್ಲ. RCB ಗೆದ್ದವರು ಕೊಹ್ಲಿ ಟೀಮು. ಇಲ್ಲಿ RCB ಗೆದ್ದಿದ್ದು ಸಿದ್ದರಾಮಯ್ಯ ಟೀಮು, DK ಶಿವಕುಮಾರ್ ಟೀಮು ಅನ್ನೋದನ್ನ ತೀರ್ಮಾನ ಮಾಡೋಕ್ಕೋಸ್ಕರ ಇವರು ಸಭೆ ಮಾಡಿದ್ರು. ದಿವಾಳಿತನವನ್ನು ತೋರಿಸುತ್ತೆ ಸರ್ಕಾರ. ಇವತ್ತರೆಗೂ ಸಹ ಚಾಮುಂಡೇಶ್ವರಿ ದರ್ಶನ, ಆಷಾಢ ಮಾಸದ ಚಾಮುಂಡೇಶ್ವರಿ ದರ್ಶನಕ್ಕೆ ಲಕ್ಷಾಂತರ ಜನ ಇವತ್ತು ಬರ್ತಾರೆ ದರ್ಶನಕ್ಕೆ. ಇದು ಇವತ್ತಿಂದ ನಿನ್ನೆದಲ್ಲ ದರ್ಶನ. ಅನೇಕ ವರ್ಷಗಳಿಂದ ಈ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮೈಸೂರು ಜನ. ಆ 2,000 ರೂಪಾಯಿನ ಪಡಿತಾ ಇರ್ತಕ್ಕಂಥದ್ದನ್ನು ಹಿಂಪಡಿಬೇಕು. ಒಂಚೂರು ಬಡಿತಾನೆ ಇದ್ರ ಬೋಲೆ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಸುವ ಆಶ್ರಮ. ಈಗ ಗುರುಗಳು ನಮಗೆ ಏನು ಹೇಳ್ತಾರೆ ಅಂದರೆ, ಪಾಠ ಕಲಿಸ್ತಾರೆ, ಶಾಸ್ತ್ರೀಯ ಸಂಗೀತ ಕಲಿಸ್ತಾರೆ, ಧ್ವನಿ ಚಲೋ ಇದ್ದವನಿಗೆ ಗಾಯನ ಕಲಿಸ್ತಾರೆ, ಆಮೇಲೆ ಧ್ವನಿ ಸರಿ ಇಲ್ಲ ಅಂದರೆ ವಾದನ ಕಲಿಸಿದರು. ಹಿಂಗೆ ಅವರು ಆಮೇಲೆ ವೈದಿಕತ್ವ, ಕೀರ್ತನ, ಪುರಾಣ ಪ್ರವಚನ ಇವನ್ನೆಲ್ಲ ಶಿಷ್ಯರನ್ನು ತಯಾರು ಮಾಡಿದರು. ಆಮೇಲೆ ಶಿಷ್ಯರು ನೀವು ಹೆಂಗಿರಬೇಕು ಏನಿಲ್ಲ ಅಂತ ಸಂಸ್ಕಾರ ಕೊಟ್ಟರು. ಬರೀ ಸಂಗೀತ ಶಾಸ್ತ್ರ ಕಲಿಸಲಿಲ್ಲ, ಆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೊಟ್ಟರು. ಅದೇ ಬಹಳ ಮುಖ್ಯ. ಆಶ್ರಮದ ನಿಯಮನೇ ಅದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.